ಯುಗಾದಿಗೆ ಮರಳಿ ಹುಟ್ಟಿ ಬರ್ತಾನೆ ನೋಡ್ರಿ ಈ ನಮ್ಮ ನವಲ್ಗುಂದ ಕಾಮಣ್ಣ. ಹೇ ಗೈಸ್, ನಾನಂತೂ ಪ್ರತಿ ವರ್ಷ ನವಲ್ಗುಂದ ಕಾಮಣ್ಣಗೆ ಹೋಗಿದ್ದೆ ಹೋಳಿ ಹುಣ್ಣಿಮೆ ದಿವಸ. ಆದರೆ ಈ ಸರಿ ಯಾವುದೋ ರೀಸನಿಂದ ಅದು ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯುಗಾದಿಗೆ ಮತ್ತೆ ಮರಳಿ ಕಾಮಣ್ಣ ಹುಟ್ಟಿ ಬರ್ತಾರಲ್ಲ, ಸೊ ಆ ಡೇ ಟೈಮಿಗೆ ಹೋದ್ರಂತ ನಾನು ಮತ್ತೆ ವೇಟ್ ಮಾಡ್ತಿದ್ದೆ. ಆ ಡೇ ಇವತ್ತು ಬಂದೇ ಬಿಟ್ಟೈತಿ. ಇವತ್ತು ಯುಗಾದಿ, ಸೊ ನಾನಂತೂ ಹೋಗಕ್ಕೆ ರೆಡಿ ಆಗೀನಿ. ಆ್ಯಕ್ಚುಲಿ 6 ಗಂಟೆಗೆ ನಾನು ಮನೆಯಿಂದ ಬಿಟ್ಟೆ. ನಿನ್ನೆ ರಾತ್ರಿ ಮಳೆ ಬಂದಿದ್ದರಿಂದ ರೋಡ್ ಭಾಳ ಕೆಟ್ಟಿತ್ತು, ಅಲ್ಲಲ್ಲಿ ತೆಗ್ಗೆಲ್ಲ ಬಿದ್ದಿದ್ದು. ಅದನ್ನೊಂದು ಬೈಕ್ ತೊಗೊಂಡು ಹೋದೆ. ಸೊ ಅಲ್ಲಿಂದ ನಿಯರ್ ನಮಗೊಂದು ಊರೊಳಗೆ ಶಿರೂರ್ ಅಂತ ಒಂದು ಊರು ಐತಿ, ಅಲ್ಲೊಂದು ಗುಡಿ ಐತಿ ದೇವ್ರದ್ದು. ಆ ಗುಡಿಗೆ ನಿಂತು ನಾನು ಕೈ ಮುಗಿದೆ. ಸೊ ಅಲ್ಲಿಂದ ಸೀದಾ ನಾನು ಬಂದಿದ್ದೆ ನವಲ್ಗುಂದಕ್ಕೆ. ನೋಡ್ರಿ ನೀವು ಎಷ್ಟು ರಶ್ ಐತಿ ಇಲ್ಲೇ. ಬರೀ ಒಂದು ದಿವಸ ಅಷ್ಟೇ ಇವತ್ತು ಕಾಮಣ್ಣ ಇರ್ತಾನೆ ಯುಗಾದಿ ದಿವಸ, ಬೆಳಿಗ್ಗೆ 6ರಿಂದ ರಾತ್ರಿ 10 ಮಟ ಅಷ್ಟೇ. ಸೊ ಹೀಗಾಗಿ ಜನ ಭಾಳ ಬಂದುಬಿಟ್ಟಿದ್ರೆ ನಿನ್ನೆ ರಾತ್ರಿಯಿಂದನೇ ಪಾಳೆ ಹಚ್ಚಿಬಿಟ್ಟಾರೆ ಇಲ್ಲೇ. ಸೊ ಆ ಪಾಳೆದಾಗ ನಾನು ಹೆಂಗೆ ಓದೆಪ್ಪ ಅಂತಂದ್ರೆ ಅದು ನಿಮ್ಗೆ ಹೆಂಗೆ ಹೇಳೋದು ಗೊತ್ತಿಲ್ಲ. ನಾನು ಅಲ್ಲೇ ಒಂದು ಸ್ವಲ್ಪ ಒಬ್ಬರು ಗಂಡು ಮಕ್ಳು ಒಬ್ಬರು ಹೋಗಿ ಮ್ಯಾಗ ಹೆಂಗಿರೋ ಜಾಗ ಮಾಡ್ಕೊಂಡು ಹೋಗ್ಬಿಡ್ತೇವೆ ನಾವು ಒಳಗೆ. ಬಟ್ ನಂದು 5 ನಿಮಿಷದಾಗ ಪಾಳೆ ಮುಗೀತು. ಸೊ ಪಾಳೆ ಮುಗಿಸ್ಕೊಂಡು ಆ ದೇವರಿಗೆಲ್ಲ ಕೈ ಮುಗಿದು ಬಂದು ಊಟ ಮಾಡಿದೆ. ಅಲ್ಲೇ ಊಟನೂ ರೆಡಿ ಇತ್ತು. ಊಟ ಮಾಡಿ ಮತ್ತೆ ವಾಪಸ್ ಬರಬೇಕಾದ್ರೆ ಹಂಗೆ ನೋಡಿದೆ, ಸರಿಯಾಗಿ ಕೈ ಮುಗಿದ್ರಿಕ್ಕಿಲ್ಲ. ಕೈ ಮುಗಿಬೇಕಂತ ಬಂದು ನಿಂತೆ. ಜನ ಅಂತೂ ಭಾಳ ಇದ್ರೆ, ನ್ಯೂಸ್ ನೋಡ್ರಿ, ದರ್ಶನ ಮಾಡ್ಕೊರಿ ದೇವ್ರದ್ದು. ಇದು ಪಾಳೆ ಸ್ವಲ್ಪ ನೋಡ್ರಿ ನೀವು. ಇವ್ರೇನು ಪಾಳೆ ಹಚ್ಚಾರಲ್ಲ, ಈ ಪಾಳೆಯಿಂದ ಗುಡಿ ಇರೋದು ಕಡಿಮೆ ಅಂದ್ರೆ 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ಮಠ ಪಾಳೆ ಐತಿ ಇರೋದು. ಹಿಂಗೆ ನೀವೇ ವಿಚಾರ ಮಾಡಿರಿ, ಎಲ್ಲಿವರೆಗೂ ಪಾಳೆ ಬರ್ಬೋದು ಲೇಟಾಗಿ ಅಂತ ಹೇಳ್ಕತ್ತೆ. ಸೊ ನಂದು ಲಕ್ಕು ಏನೋ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಹೋಗಿ ಒಂದು 5 ನಿಮಿಷಕ್ಕೆ ಸೀದಾ ದೇವರ ಸನ್ನಿಧಾನ ಒಳಗನ ಹೋಗುವಂಗೆ ನಂಗೆ ಸಿಕ್ತು. ಅದೊಂದು ನಂದು ನಸೀಬ್ ಅನ್ಸತ್ತೆ. ಈಗಿನ ಟೈಮ್ ಬರೀ 9:30 ಆಗಿತ್ತು ಬೆಳಗ್ಗೆ, ಆವಾಗಲೇ ಇಷ್ಟು ರಶ್ ಐತಿ. ಇನ್ನು ರಾತ್ರಿ ಮಠ ಅಂತಂದ್ರೆ ಎಷ್ಟು ರಶ್ ಆಗ್ಬೋದು ನೀವು ಸ್ವಲ್ಪ ಗೆಸ್ ಮಾಡಿರಿ. ಹಂಗೆ ಇವತ್ತು ಯಾರ್ಯಾರು ನವಲ್ಗುಂದ ಕಾಮಣ್ಣಕ್ಕೆ ಬಂದಿದ್ರಲ್ಲ ಅವರೆಲ್ಲ ಒಂದು ನವಲ್ಗುಂದ ಕಾಮಣ್ಣ ಅಂತ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಬಂದಿದ್ರಿ ಅಂತ ತಿಳ್ಕಾಸ. ಆ್ಯಕ್ಚುಲಿ ಇವತ್ತು ಬರುವಾಗ ನಾನು ಒಬ್ಬನ ಆಗಿಬಿಟ್ಟಿದ್ದೆ, ನನ್ನ ಜೊತೆ ಯಾರೂ ಬರಲಿಲ್ಲ. ಹೆಂಗಪ್ಪ ಹೋಗೋದು ಅಷ್ಟು ದೂರ ಅಂತ ವಿಚಾರ ಮಾಡ್ತಿದ್ದೆ. ಬಟ್ ಏನೋ ಬಂದಿದ್ದಕ್ಕೂ ಭಾಳ ಖುಷಿ ಆಯ್ತು. ಸೊ ನಾ ಗಾಡೀಲಿ ಪಾರ್ಕ್ ಮಾಡಿದ್ದೆ, ಗಾಡಿ ಹತ್ತಿ ಇನ್ನು ಊರ ಕಡೆ ಹೋಗೋ ಟೈಮ್ ಆಯ್ತು ನಮ್ದು. ಬರೋ ದಾರಿ ಒಳಗೆ ಇಲ್ಲೊಂದು ಯಮನೂರು ಅಂತ ಊರು. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ದೇವರು ಎರಡು ಒಂದೇ ಗುಡಿ ಒಳಗೆ ಅದಾವೆ. ಇಲ್ಲಿ ಪ್ರತಿ ಗುರುವಾರ ಉರುಸ್ ಆಕೈತಿ. ಆ ಉರ್ಸಿಗಂತ ಭಾಳ ಜನ ಬಂದಿದ್ರಲ್ಲೇ. ಇದು ಹಾಕಿದ್ರಿ ಒಂದೆರಡು ಹಳ್ಳದಾರ ಮುಂದೆ ಅದಕ್ಕೆ ಹೋಗಿ ಹಾಕೈತಿ. ಇಲ್ಲಿ ಹೋಗ್ಯದಲ್ರಿ, ಏನು ರೀಪ್ಪ ಮಳೆ ಬಂದೆಲ್ಲ. ಹ್ಞೂ ರೀ ಹೋಗ್ಯದ್ರ ನೋಡ್ರಿ, ಫುಲ್ಲಿ ಹಳ ಗೇಟ್ ಗೇಟ್ ಎಲ್ಲ ಏನು ಭಾಳ ಇದ್ಬಿಟ್ರಿಪ್ಪ ಇದು. ಈ ರೋಡ್ ಒಳಗೆ ಬರೋದ್ರೊಳಗೆ ನೋಡಿಲ್ಲ ಸ್ವಲ್ಪ ನನ್ನ ಸ್ಲಿಪ್ಪರ್ಸ್ ಹೆಂಗಾಗ್ಯಾವ. ನನ್ನ ಸ್ಲಿಪ್ಪರ್ಸ್ ಅಂತ ಅನ್ಸೋದೇ ಇಲ್ಲ, ಆ ಟೈಪ್ ಆಗ್ಯಾವ. ಸೊ ಅಟ್ ಲಾಸ್ಟ್ ನಾನು 11:30ಗೆ ಮನೆಗೆ ಬಂದೆ. ಮನೆಗೆ ಬರೋದ್ರೊಳಗೆ ಆ್ಯಕ್ಚುಲಿ ಪಪ್ಪ ಅಂಗಡಿ ಹೋಗಿದ್ರೆ, ನಾನು ಅಂಗಡಿ ಹೋಗ್ಬೇಕಿತ್ತು ಇವತ್ತು ಯುಗಾದಿ ಎಲ್ಲ. ಸೊ ಕಸ್ಟಮರ್ ಬರೋರಿದ್ರೆ, ಹೀಗಾಗಿ ಬೇಗ ಫ್ರೆಶ್ ಅಪ್ ಆಗಿ ಶಾಪಿಗೆ ಹೋದೆ.